ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಟ್ಟೆನಲ್ಲಿ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ನೋಡೋಣ. ನಾವೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಒಳ್ಳೇದಲ್ಲ. ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು. ಅದಕ್ಕಾಗಿ ನಾನು ಮನೆಯಲ್ಲಿ ಡ್ರೆಸ್ ಹೊಲಿದು ಕಿತ್ತಿರೋ ಬಟ್ಟೆಗಳಲ್ಲಿ ಬ್ಯಾಗ್ಗಳನ್ನ ಹೊಲಿತಾ ಇರ್ತೀನಿ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಬಟ್ಟೆ ಎಷ್ಟಿರುತ್ತೋ ಅಷ್ಟು ಸೈಜ್ಗೆ ಹೊಲ್ಕೊತಾ ಇರ್ತೀನಿ. ಇವತ್ತು ನಿಮಗೂ ಒಂದು ತೋರಿಸ್ತೀನಿ, ನೀವು ಅದನ್ನೇ ಯೂಸ್ ಮಾಡಿ. ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿ ನೋಡಿ. ನಾನು ತಗೊಂಡಿರೋ ಬಟ್ಟೆ ಇದು. ಈ ಬಟ್ಟೆ ತಗೊಂಡಿದ್ದೀನಲ್ಲ, ಇದು ಎಷ್ಟು ಸೈಜ್ ಇರುತ್ತೋ ಅಷ್ಟು ಸೈಜ್ಗೆ ಬ್ಯಾಗ್ ಹೊಲಿತೀನಿ ನಾನು ಫ್ರೆಂಡ್ಸ್. ಇವತ್ತು ಈ ಬಟ್ಟೆನ ತಗೊಂಡಿದ್ದೀನಿ ನೋಡಿ, ಎಷ್ಟು ಸೈಜ್ ಇದೆ ಇದು. ಇದು ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಉದ್ದಕ್ಕಿದೆ, ಅದನ್ನ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಫೋಲ್ಡ್ ಮಾಡ್ಕೊಂಡಾಗ ಇದು ಬರುತ್ತಲ್ಲ, ಅದರಲ್ಲಿ ನಾನು ಎರಡು ಕಡೆನೂ ಹೊಲಿದ್ಬಿಡ್ತೀನಿ. ಮೇಲ್ಗಡೆ ಮಾತ್ರ ಓಪನ್ ಇಟ್ಕೊಂಡು ಮೂರು ಕಡೆನೂ ಕ್ಲೋಸ್ ಆಗಿದೆ. ಹೇಗೆ ಅಂತಂದ್ರೆ, ಮೇಲ್ಗಡೆ ಆ ಕಡೆ ಅದು ಓಪನ್ ಇರಲಿ, ಒನ್ ಈ ಕಡೆ ಮತ್ತೆ ಈ ಕಡೆ ಮತ್ತೆ ಕೆಳಗಡೆ, ಒನ್ ಈ ಕಡೆ ಮೂರು ಕಡೆ ಹೊರಬಿಡ್ಬೇಕು. ನೋಡಿ, ನಾನು ಇವಾಗ ಮೂರು ಕಡೆ ಹೊರಬಿಟ್ಟಿದ್ದೀನಿ. ಮೂರು ಕಡೆ ಈ ಕಡೆ ಈ ಕಡೆ ಮತ್ತೆ ಈ ಕಡೆ ಹೊರಬಿದ್ದೀನಿ. ಈ ಕಡೆ ಓಪನ್ ಇದೆ, ಬ್ಯಾಗ್ ತರ ಇದೆ ಬಂದಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ಫೋಲ್ಡ್ ಮಾಡ್ತೀನಿ. ಇದು ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊತೀನಿ. ಒಂದು ಫೋಲ್ಡ್ ಮತ್ತೆ ಎರಡು ಫೋಲ್ಡ್ ಮಾಡ್ಕೊತೀನಿ. ಓಕೆನಾ? ಎರಡು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ 7 ಇಂಚಸ್ ತಗೊಳ್ತೀನಿ. ಮೇಲಿಂದ ಅಂದ್ರೆ ಓಪನ್ ಎಲ್ಲಿದೆ, ಓಪನ್ ಇರೋ ಕಡೆ 7 ಇಂಚಸ್. ಓಪನ್ ಇದೆಯಲ್ಲ, ಅಲ್ಲಿಂದ 7 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲಿಂದ 2 ಇಂಚಸ್ ತಗೊಳ್ತೀನಿ. ಮೇಲ್ಗಡೆ 2 ಇಂಚಸ್ ಆಗ್ಲಿಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಲೆಂತ್ 7 ಇಂಚಸ್ ತಗೊಂಡು ಇಲ್ಲಿ 2 ಇಂಚಸ್. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ, ಈ ಕಡೆ ಫೋಲ್ಡ್ ಇದೆ ನೋಡಿ, ಫೋಲ್ಡ್ ಇದೆ ಅಲ್ಲ, ಫೋಲ್ಡ್ ಇರೋ ಕಡೆ ಈ ಕಡೆ 1 2 3 ಮೂರು ಫೋಲ್ಡ್ ಇರೋ ಕಡೆ ನಾನು ಸ್ವಲ್ಪ ಬೆಂದಾಗಿ ಬರೋ ಹಂಗೆ ಅದು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸರಿ ಸರಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಅರ್ಥ ಆಗುತ್ತೆ ನಿಮಗೆ ಹೇಗೆ ಅಂತ ನೋಡಿ. ಮಾರ್ಕ್ ಮಾಡಿದ್ರೆ ಕಾಣ್ತಾ ಇಲ್ಲ, ಹಾಗೆ ಕಟ್ ಮಾಡ್ಕೊಳ್ತೀನಿ. ಗೊತ್ತಾಗುತ್ತಲ್ಲ, ಆಮೇಲೆ ಓಪನ್ ಮಾಡ್ತೀನಿ ನೋಡಿ. ಈ ತರ ಬರುತ್ತೆ, ಈ ತರ ಕಾಣುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದು ಓಪನ್ ಮಾಡ್ಬಿಟ್ಟು ಈ ಎರಡನ್ನ ಜಾಯಿನ್ ಮಾಡ್ತೀನಿ. ಈ ಕಡೆ ಸೇರಿದ್ರೆ ಈ ಕಡೆ ಜಾಯಿನ್ ಮಾಡ್ತೀನಿ, ಈ ಕಡೆ ಸೇರಿದ್ರೆ ಈ ಕಡೆ ಜಾಯಿನ್ ಮಾಡ್ಕೊಳ್ತೀನಿ. ಹಾಕಿದ್ದೀವಿ. ನಾವು ಕಟ್ ಮಾಡಿದ್ವಲ್ಲ ಮೇಲ್ ಸೇರಿಸ್ಕೊಂಡ್ಮೇಲೆ ಈ ತರ ಮೇಲ್ಗಡೆ ತುದಿಗಳನ್ನ ಎರಡು ಕಡೆ ಸೇರ್ತೀನಿ. ಇವಾಗ ಇದು ಬ್ಯಾಗ್ ತರ ಯೂಸ್ ಮಾಡ್ಬೋದು. ಇದನ್ನ ನೋಡಿ, ಹೀಗೆ ಇಟ್ಕೋಬಹುದು ನಾವು. ಇದು ಹ್ಯಾಂಡಲ್ ಆಗತ್ತೆ.
ಈ ಹ್ಯಾಂಡಲ್ ಇದೆ, ಆದ್ರೆ ಇದನ್ನ ನಾವು ಹೊಲಿಬೇಕು. ಹೊಲಿಗೆ ಹಾಕಿದ್ರೆ ಮತ್ತೆ ಬಿಟ್ಕೊಡಲ್ಲ. ಈ ಸೈಡಲ್ಲಿ ಈ ಸೈಡಲ್ಲಿ ಮತ್ತೆ ಈ ಮೇಲ್ಗಡೆ ನಾನು ಹೊಲಿಗೆ ಹಾಕ್ತೀನಿ ನಾವು. ಹಾಕಾದ್ಮೇಲೆ ಬ್ಯಾಗ್ ಫಿನಿಶ್ ಆಗುತ್ತೆ. ಈಸಿ. ಬ್ಯಾಗ್ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗೂ ಆಗುತ್ತೆ ಬ್ಯಾಗು. ಮತ್ತೆ ನಾವು ಸಾಫ್ಟ್ ಆಗಿ ಇರುತ್ತೆ. ಒಂದಿಷ್ಟು ಚೆನ್ನಾಗಿರ್ತಾರೆ ಇದರಲ್ಲಿ ಹಾಕೋಬಹುದು. ಮತ್ತೆ ನಾವೇನಾದ್ರೂ ಹೋಗ್ಬೇಕಾದ್ರೆ ಇದೇನು ದೊಡ್ಡ ಮುದ್ದೆನೂ ಆಗಲ್ಲ. ಇದನ್ನ ನಾವು ಫ್ರಿಜ್ಜಿನ ಈ ತರ ಫೋಲ್ಡ್ ಮಾಡ್ಕೊಂಡು ಎಷ್ಟು ಚಿಕ್ಕದಾಗುತ್ತೆ ಅಂದ್ರೆ ನೀರಾಗಿ ಚಿಕ್ಕದಾಗಿ ಹೊಡ್ಕೊಂಡು ನಮ್ಮ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ಬೇಕು. ಖರ್ಚು ಚಿಕ್ಕದಾಗುತ್ತೆ, ಆದ್ರೆ ಬ್ಯಾಗ್ ತುಂಬಾ ಸಾಮಾನು ಇರ್ತದೆ. ಮತ್ತೆ ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡೋದು. ಸರಿ. ಅದೇ ತರ ನಮ್ಮ ಸುಮಾರು ಬ್ಯಾಗ್ಗಳಲ್ಲಿ ಹೊಂದಿದ್ದೀವಿ. ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ. ಅದೇ ತರ ಅದು ನನ್ನ ಡ್ರೆಸ್ ಎಲ್ಲ ಮಿಕ್ಕಿದ ಬಟ್ಟೆ ಎಲ್ಲ ಈ ತರನೇ ಹೊಲಿದೀನಿ ಬ್ಯಾಗ್ಗಳನ್ನು. ನೋಡಿ ಈ ತರ ಇದೆ. ಇದು ಹಾಗೆ ಇದನ್ನು ಹಾಗೆ ಹೊಲಿದೀನಿ. ಚೆನ್ನಾಗಿ ದೊಡ್ಡದಾಗಿರುತ್ತೆ. ಮತ್ತೆ ಎಲ್ಲ ಸಾಮಾನು ಹಾಕೋಬಹುದು. ಇದು ಎಷ್ಟು ಚೆನ್ನಾಗಿ ಹೀಗೆ ಇಟ್ಕೊಳ್ಳಕ್ಕೂ ತುಂಬಾ ಸಣ್ಣದಾಗಿ ಚೆನ್ನಾಗಿರುತ್ತೆ. ಇದು ಅಷ್ಟೇ. ಇದು ನಾವು ಫೋಲ್ಡ್ ಮಾಡಿಕೊಂಡು ಕ್ಲೀನ್ ಆಗಿ ನಾವು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿರ್ಬೋದು. ಚಿಕ್ಕದಾಗುತ್ತೆ ಎರಡು ಬ್ಯಾಗ್ ನಾವು ಇವಾಗ ಮನೆಗೆ